ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಬನ್ನಿರಿ ಹೆಂಗೆ ಮಾಡೋದು ಅಂತ ನೋಡೋಣ. ಈ ರೀತಿ ಒಂದು ಬುಟ್ಟಿ ತೊಗೋಬೇಕ್ರಿ. ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡೇನಿ ನೋಡ್ರಿ ನಾನಿಲ್ಲಿ. ನೀವು ಖಾರ ಎಷ್ಟು ಮಾಡ್ತೀರಲ್ರಿ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋರಿ. ನಾನು ಸ್ವಲ್ಪ ಹಾಕೊಂಡೇನಿ ರೀ. ಈ ಮೆಣಸಿನ್ಕಾಯಿ ತೊಯ್ಯೋ ಒಟ್ಟ ಬಿಸಿನೀರು ಹಾಕೋಬೇಕು ನೋಡ್ರಿ. ತಣ್ಣೀರು ಹಾಕ್ಬೇಡ್ರಿ, ಬಿಸಿನೀರು ಹಾಕೊಡ್ರಿ. ಈ ರೀತಿ ಮೆಣಸಿನ್ಕಾಯಿ ಎಲ್ಲ ತೊಯ್ಯೋ ಹಂಗೆ ನೀರು ಹಾಕೋಬೇಕ್ರಿ. ಇವು ನಿಮ್ಮ ಕಡೆ ಟೈಮ್ ಇದ್ರೆ ಒಂದು ಅರ್ಧ ತಾಸು ಬಿಡ್ರಿ, ಇಲ್ಲಾಂದ್ರೆ ಒಂದು 10 ನಿಮಿಷ ಬಿಟ್ಟರು ಸಾಕ್ರಿ. ಈ ಬೆಳ್ಳುಳ್ಳಿ ಖಾರ ಅಂತೂ ಎಲ್ಲಕ್ಕೂ ತುಂಬ ಚೆನ್ನಾಗಿ ಹೊಂತೈತೆ ನೋಡ್ರಿ. ಚಪಾತಿ, ರೊಟ್ಟಿ, ಪರಾಟ, ದೋಸೆ ಎಲ್ಲಕ್ಕೂ ಹೊಂತೈತ್ರಿ. ಈಗ ಒಂದು ಸ್ಪೂನ್ ಮೆಂತೆ ತೊಗೊಂಡೇನ್ರಿ ನಾನು, ಮೆಂತೆ ಕಾಳು. ಇವಕ್ಕೂ ಸ್ವಲ್ಪ ಬಿಸಿನೀರು ಹಾಕಿ ನೆನೆಯಾಕಿಡ್ಬೇಕ್ರಿ. ಮೆಂತೆ ಎಲ್ಲ ಚಲೋ ತಂಗೆ ನೆನಿಬೇಕ್ರಿ. ಬರ್ರಿ ಈಗ ಖಾರ ಮಾಡ್ಕೊಂಡು ನಮ್ಮ ಮೆಣಸಿನ್ಕಾಯಿ ಎಲ್ಲ ನೆನೆದಾವು ನೋಡ್ರಿ. ಕಲರ್ ಹೆಂಗೆ ಬಿಟ್ಟೈತಲ್ರಿ ಮೆಣಸಿನ್ಕಾಯಿದು. ಈಗ ಇವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ನೋಡ್ರಿ. ನನ್ನ ಚಾನಲ್ದಾಗ ಸಾಕಷ್ಟು ರೀತಿಯ ಖಾರದ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ಸಾಕಷ್ಟು ಅಂದರೆ ಸಾಕಷ್ಟು ಅದಾವ್ರಿ. ಹಣ್ಣು ಮೆಣಸಿನ್ಕಾಯಿ ಚಟ್ನಿ, ಬೆಳ್ಳುಳ್ಳಿ ಚಟ್ನಿ, ಉಳ್ಳಾಗಡ್ಡಿ ಚಟ್ನಿ ಸಾಕಷ್ಟು ಅದಾವ ನೋಡ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲೇ ನೋಡ್ಕೋಬೋದು ನೋಡ್ರಿ. ನಮ್ಮ ಮೆಣಸಿನ್ಕಾಯಿ ಎಲ್ಲ ಚಲೋ ತಂಗೆ ನೆನೆದವ್ರಿ. ಈಗ ಇದಕ್ಕೆ ಮೊದಲ ನೆನೆಸಿಟ್ಟಿದ್ದೀವಲ್ರಿ ಮೆಂತೆ, ಅವನು ನೀರು ತಕ್ಕೊಂಡು ಹಾಕ್ಕೋಬೇಕು ನೋಡ್ರಿ. ನಾನು 1 ಚಮಚ ತೊಗೊಂಡಿದ್ದೆ ರೀ ಮೆಂತೆ ಭಾಳ ಹಾಕಕ್ಕೆ ಹೋಗ್ಬೇಡ್ರಿ, ಖಾರ ಕೈ ಆಗ್ತೈತಿ. ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು ನೋಡ್ರಿ. ನೀವು ಬೆಳ್ಳುಳ್ಳಿ ಎಷ್ಟು ಹಾಕೋತೀರಲ್ರಿ ಈ ಖಾರ ಭಾಳ ರುಚಿ ಆಕೈತ್ರಿ. ನಾನು ಒಂದು ಹಿಡಿ ಬೆಳ್ಳುಳ್ಳಿ ಹಾಕೊಂಡೇನಿ ನೋಡ್ರಿ. ಈಗ ಸ್ವಲ್ಪ ಹುಣಸೆ ಹಣ್ಣು ಹಾಕೋಬೇಕ್ರಿ. ಇದಕ್ಕೆ ಸ್ವಲ್ಪ ಹಾಕೋರಿ ಹುಣಸೆ ಹಣ್ಣು ಸಾಕು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೋಬೇಕ್ರಿ. ಹುಣಸೆ ಹಣ್ಣು ಹಾಕಿರ್ತೀವಲ್ರಿ ಹುಳಿಗೆ, ಅದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕೋಬೇಕ್ರಿ. ಈಗ 1 ಚಮಚ ಜೀರಿಗೆ ಹಾಕೊಂಡೇನಿ ನೋಡ್ರಿ ನಾನು. ಈ ಖಾರ ಹುಳಿ ಹುಳಿ ಸಿಹಿ ತುಂಬ ಚೆನ್ನಾಗಿರ್ತೈತ್ರಿ ಫ್ರೆಂಡ್ಸ್. ಎಲ್ಲಕ್ಕೂ ಹೊಂತೈತ್ರಿ. ನೀವು ಒಂದ್ಸಲ ಇದು ಮಾಡಿಟ್ರೆ ತಿಂಗಳಾನ ಗಂಟ್ಲೆ ಇಟ್ಕೊಂಡು ತಿನ್ಬೋದ್ರಿ, ಏನು ಕೆಡೋದಿಲ್ಲ ರೀ ಫ್ರೆಂಡ್ಸ್. ನೀವು ಫ್ರಿಜ್ನಾಗ ಇಟ್ರೆ ಅಂತೂ ಇನ್ನೂ ಜಾಸ್ತಿನೇ ಬರ್ತೈತ್ರಿ, ಕೆಡೋದೇ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಇಲ್ಲಿ ನಾನು ಹಿಂಗೆ ಮಿಕ್ಸರ್ ಮಾಡ್ಕೊಂಡೇನ್ರಿ. ಇನ್ನೂ ತರಿ ಐತಿ. ಅದಕ್ಕೆ ಇನ್ನೂ ಸಾಫ್ಟ್ ಆಗ್ಬೇಕ್ರಿ, ಅಲ್ಲಿವರೆಗೂ ಮಿಕ್ಸರ್ ಮಾಡ್ಕೋಬೇಕ್ರಿ ಇದನ್ನು. ದಂಡಿದೆಲ್ಲ 1 ಚಮಚಲೆ ಒಳಗಡೆ ಹಾಕಾಕತ್ತೀನಿ ನೋಡ್ರಿ. ಇದಕ್ಕೆ ನಾವು ನೆನೆ ಇಟ್ಟಿದ್ದೀವಲ್ರಿ ನೀರು, ಅದನ್ನ ಸ್ವಲ್ಪ ನೀರು ಹಾಕೋಬೇಕ್ರಿ. ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ, ಸುಮ್ಮ ಪೇಸ್ಟ್ ಆಗಲಿ ಅಂತ ಹಾಕೋದ್ರಿ. ಸ್ವಲ್ಪ ಸ್ವಲ್ಪ ಹಾಕೋರಿ ಸಾಕು ನೋಡ್ರಿ. ಈ ಹದಕ್ಕಾದ್ರೆ ಸಾಕು ನೋಡ್ರಿ. ಖಾರ ನೋಡ್ರಿ ಎಷ್ಟು ನುಣ್ಣಗೆ ರುಬ್ಬೈತಲ್ರಿ ಖಾರ. ಇಷ್ಟಾದ್ರೆ ಸಾಕ್ರಿ ಫ್ರೆಂಡ್ಸ್.
ಇಟ್ಟು ಪೇಸ್ಟ್ ಆದ್ರೆ ಸಾಕ್ರಿ ಫ್ರೆಂಡ್ಸ್. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೋಬೇಕು ನೋಡ್ರಿ. ಅದಕ್ಕೆ ಎಣ್ಣೆ ಹಾಕೋಬೇಕ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕೊಡ್ರಿ ಫ್ರೆಂಡ್ಸ್. ನಾ ಇಲ್ಲಿ ಒಂದು 7-8 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನ್ರಿ ಫ್ರೆಂಡ್ಸ್. ಇದು ಚೆನ್ನಾಗಿ ಕಾಯ್ಬೇಕ್ರಿ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಬೇಕು ನೋಡ್ರಿ. ಸ್ವಲ್ಪ ಹಾಕೊಡ್ರಿ, ಭಾಳ ಹಾಕ್ಬೇಡ್ರಿ. ಇದಕ್ಕೆ ಹಿಂಗೆ ಹಾಕೋಬೇಕ್ರಿ. ಹಿಂಗೆ ಸ್ವಲ್ಪ ಜಾಸ್ತಿನ ಹಾಕ್ಕೊಡ್ರಿ. ನೋಡ್ರಿ, ನಮ್ಮ ಹಾಕಿರೋ ಸಾಸಿವೆ ಸ್ವಲ್ಪ ಚಟಪಟ ಅನ್ಬೇಕ್ರಿ. ನಮ್ಮ ಚಾನಲ್ದಾಗ ನಮ್ಮ ಉತ್ತರ ಕರ್ನಾಟಕದ ಸಾಕಷ್ಟು ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ಒಂದ್ಸಲ ನೀವು ಚೆಕ್ ಮಾಡ್ರಿ. ನೀವು ಹೆಂಗೆ ಅನಿಸಿದ್ವು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ವಿಡಿಯೋ ನೋಡುವಾಗ ಯಾಡ್ಸ್ಗಳು ಬರ್ತಾವ್ರಿ, ಅವ್ನು ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡ್ದೆ ನೋಡ್ರೆ ನಂಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈಗ ಎಣ್ಣೆ ಎಲ್ಲ ಚಲೋದಂಗೆ ಕಾದ ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಿರುವ ಖಾರ ಹಾಕ್ಬೇಕು ನೋಡ್ರಿ. ಎಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ನಮ್ಮ ಖಾರದ ಜೊತೆ ಎಣ್ಣೆ ಎಲ್ಲ ಚಲೋತ್ತಂಗೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಹಿಂಗೆ ಮಾಡಿಟ್ರೆ ನೀವು ಎಷ್ಟು ದಿವ್ಸ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಕಡ್ಯಾಕ್ ಇಟ್ಟರು ತಿಂಗಳಾನುಗಂಟ್ಲೆ ಏನೂ ಆಗೋದಿಲ್ಲ ರೀ. ಇನ್ನು ಫ್ರಿಜ್ದಾಗ ಇಟ್ರೆ ಅಂತೂ ಭಾಳ ಟೈಮ್ ಬರ್ತೈತೆ ರೀ ಫ್ರೆಂಡ್ಸ್. ಇದು ನೀವು ಚಪಾತಿಗೆ ಸ್ವಲ್ಪ ತುಪ್ಪ ಹಚ್ಚಿ ರೋಲ್ ಮಾಡ್ಕೊಂಡು ಮಕ್ಳಿಗೆ ಕೊಟ್ರೂ ನಡಿತೈತೆ ರೀ ಫ್ರೆಂಡ್ಸ್. ದೋಸೆ ಮೇಲ್ಗಡೆ ಹಚ್ಕೊಂಡು ತಿಂದ್ರೂ ನಡಿತೈತಿ. ಇದು ಒಂದಿದ್ರೆ ನಾವು ಬೇರೆ ಏನು ಮಾಡೋ ಅವಶ್ಯಕತೆನೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ಬೇರೆ ಚಟ್ನಿ ಪಲ್ಯ ಮಾಡಬೇಕು ಅಂತ ಏನೂ ಇಲ್ಲ ರೀ. ಎಲ್ಲಕ್ಕೂ ಚಲೋತ್ತಂಗೆ ಹೊಂತೈತ್ರಿ. ಮತ್ತು ನೀವು ಸ್ಟೋರ್ ಮಾಡಿ ಇಟ್ಕೋಬೋದ್ರಿ. ಒಂದ್ಸಲ ಎಲ್ಲರೂ ನಿಮ್ಮ ಮನ್ಯಾಗ ಮಾಡಿಡ್ರಿ. ನಿಮಗೆ ಹೆಂಗೆ ಟೇಸ್ಟ್ ಹತ್ತು ಅಂತಲೂ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನೋಡ್ರಿ ಎಣ್ಣೆ ಎಲ್ಲ ಹೆಂಗೆ ಕುದಿಯಾಕತ್ತೈತಲ್ರಿ, ಈ ರೀತಿ ಚಲೋತ್ತಂಗೆ ಕುದಿಬೇಕ್ರಿ. ಇದು ಭಾಳ ಟೈಮ್ ಏನು ಮಾಡಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಹೊತ್ತೈತಿ. ಎಣ್ಣೆ ಮತ್ತು ಖಾರದ ಜೊತೆ ಚಲೋತ್ತಂಗೆ ಮಿಕ್ಸ್ ಆದ್ರೆ ಸಾಕು ನೋಡ್ರಿ. ನಿಮ್ಗೆ ಇನ್ನೂ ಯಾವುದಾದ್ರೂ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಾನು ಮಾಡಿ ತೋರಿಸ್ತೀನಿ. ನೋಡ್ರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೋಡ್ರಿ ಇನ್ನೇನು ರೆಡಿ ಆಗ್ತಾ ಬತ್ರಿ ನಮ್ಮದು ಬೆಳ್ಳುಳ್ಳಿ ಖಾರ. ಈ ರೀತಿ ಎಣ್ಣೆ ಜೊತೆ ಖಾರ ಚಲೋತ್ತಂಗೆ ಹೊಂದ್ಕೊಂಡ್ರೆ ಸಾಕ್ರಿ. ಖಾರ ರೆಡಿ ಆಯ್ತು ನೋಡ್ರಿ. ಗ್ಯಾಸ್ ಆಫ್ ಮಾಡ್ತೀನಿ ರೀ ಈಗ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ರೆಡಿ ಆಯ್ತು ನೋಡ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ರೀ.